शिवानी और आप देख रहे हैं बीजापुर एक्सप्रेस। चलते हैं खबरों की ओर। नमस्कार, मैं हूं शिवानी और आप देख रहे हैं बीजापुर एक्सप्रेस। चलिए बढ़ते हैं खबर की ओर। कामयाबी पाने वाले की होती है, आलसी की नहीं। सुरेश जट्टी। विजयपुरा शहर के कनकदास लेआउट में श्री सिद्धेश्वर कोचिंग क्लासेस के बच्चों के लिए संस्था की तरफ से एक खास सम्मान और अवार्ड बांटने का कार्यक्रम रखा गया। इन बच्चों ने देश के जाने माने रेजिडेंशियल स्कूल ऑल इंडिया मिलिट्री स्कूल के मौजूदा एकेडमिक साल 2025-26 के प्री एंट्रेंस एग्ज़ाम में सबसे ज़्यादा नंबर लाकर ऐतिहासिक कामयाबी हासिल की है। देश के जाने माने रेजिडेंशियल स्कूल सैनिक स्कूल के एंट्रेंस एग्ज़ाम में सबसे ज़्यादा नंबर लाके चुने गए स्टूडेंट्स अश्विका जामखंडी 300 में से 272 और मलिका अर्जुन खानपुरा 300 में से 270 के लिए संस्था के फाउंडर प्रेसिडेंट सुरेश जट्टी की लीडरशिप में एक सम्मान समारोह रखा गया। इन दोनों बच्चों ने सैनिक स्कूल के एंट्रेंस एग्ज़ाम के इतिहास में मैथ में 150 में से 150 नंबर और इंग्लिश में 150 में से 150 नंबर लाकर ऐतिहासिक रिकॉर्ड बनाया है। राज्य स्तर पर इस अभूतपूर्व उपलब्धि का जश्न मनाते हुए ये घोषणा की गई कि श्री सिद्धेश्वर कोचिंग क्लासेस द्वारा 12वीं कक्षा तक स्कूल फीस का 50% भुगतान किया जाएगा और इस साल की फीस का चेक माता पिता को सौंप दिया गया। बच्चों को इस ऐतिहासिक उपलब्धि के लिए उनके माता पिता और संस्थान के कर्मचारियों की मौजूदगी में मिठाई खिलाकर सम्मानित किया गया और उनके उज्जवल भविष्य की कामना की गई। इस अवसर पर संस्था के संस्थापक अध्यक्ष सुरेश जट्टी, सामाजिक कार्यकर्ता श्रीशैल मुलाजी, संगमेश्वर पाटिल, चेतना मौसागेरी, सिद्धराम खानपुरा, मुक्ता खानपुरा, मलिका अर्जुन जामखंडी, शिव कुमार सिंदगी और अन्य कर्मचारी मौजूद थे। ಎಲ್ಲರಿಗೂ ನಮಸ್ಕಾರ. ನಾನು ಸುರೇಶ್ ಜಟ್ಟಿ ಶ್ರೀ ಸಿದ್ದೇಶ್ವರ್ ಕೋಚಿಂಗ್ ಕ್ಲಾಸಸ್ನ ಸಂಸ್ಥಾಪಕ ಅಧ್ಯಕ್ಷನ ಕೆಲಸವನ್ನು ಮಾಡ್ತಾ ಇದ್ದೇನೆ. ಶಿಕ್ಷಣ ಸೇವೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 14 ವರ್ಷಗಳ ಕಾಲ ಶಿಕ್ಷಕನಾಗಿ, ಆಫೀಸ್ ಕ್ಲರ್ಕ್ ಆಗಿ, ಆಡಳಿತಾಧಿಕಾರಿ ಆಗಿ ಸೇವೆಯನ್ನು ಸಲ್ಲಿಸಿ ಮುಂದೆ ನನ್ನದೇ ಆದಂತಹ ಒಂದು ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭಿಸಬೇಕು, ಮಕ್ಕಳ ಸೇವೆಯನ್ನ ಮಾಡಬೇಕು ಅನ್ನುವಂತಹ ಮಹಾದಾಶೆಯನ್ನ ಮನದಲ್ಲಿ ಇಟ್ಟುಕೊಂಡು 2023-2024 ಸಾಲಿನಲ್ಲಿ ಪರಮ ಪೂಜ್ಯ ನಡೆದಾಡುವ ದೇವರೆಂದೇ ಖ್ಯಾತರಾದಂತಹ ನಮ್ಮ ನಾಡಿನ ಪೂಜ್ಯ ಶ್ರೀ ಅಪ್ಪಾಜಿಯವರ ಒಂದು ಪ್ರೇರಣೆ, ಅವರ ಒಂದು ಹೆಸರಿನಲ್ಲಿ ಹಾಗೂ ನಮ್ಮ ಮನೆಯ ದೇವರಾದಂತಹ ಸಿದ್ದೇಶ್ವರ ಅವರ ಹೆಸರಿನಲ್ಲಿ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ಅನ್ನುವಂತಹ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿದೆ. ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ ಪ್ರಥಮ ದಿನದಿಂದಲೇ ಪಾಲಕರಿಂದ, ಮುದ್ದು ಮಕ್ಕಳಿಂದ ಅದ್ಭುತವಾದಂತಹ ಪ್ರತಿಕ್ರಿಯೆ ನಮ್ಮ ಶಿಕ್ಷಣ ಸಂಸ್ಥೆಗೆ ವ್ಯಕ್ತವಾಗುತ್ತಾನೆ ಬಂದಿದೆ. ಸಂಸ್ಥೆ ಪ್ರಾರಂಭ ಮಾಡಿದ ವರ್ಷದಿಂದಲೇ ಇಲ್ಲಿವರೆಗೆ 3 ವರ್ಷಗಳ ಕಾಲ ಶಿಕ್ಷಣ ಸಂಸ್ಥೆ ಅತ್ಯಂತ ಸಿಬ್ಬಂದಿ ವರ್ಗ, ಆಮೇಲೆ ನುರಿತ ಶಿಕ್ಷಕ ವರ್ಗ, ಒಳ್ಳೆ ಅಡಿಗೆ ಸಿಬ್ಬಂದಿ ಎಲ್ಲರ ಸಹಕಾರದಿಂದ ಒಂದು ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು. ಅವರೆಲ್ಲರ ಪರಿಶ್ರಮದ ಫಲವಾಗಿ ಕೇವಲ 3 ವರ್ಷಗಳಲ್ಲಿ ರಾಷ್ಟ್ರಾದ್ಯಂತ ಹೆಸರುವಾಸಿಯಾಗಿರೋದು ಒಂದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿದಾಗ ಪ್ರಥಮ ವರ್ಷದಲ್ಲಿ ಒಂದು 50-60 ಮಕ್ಕಳು ನಮ್ಮ ಶಾಲೆಯಲ್ಲಿ ದಾಖಲಾತಿಯನ್ನ ಪಡ್ಕೊಂಡ್ರು. ಅದರಲ್ಲಿ ಸೈನಿಕ ಶಾಲೆ ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ಒಂದು ರಾಷ್ಟ್ರದ ಪ್ರತಿಷ್ಠಿತ ವಸತಿ ಶಾಲೆ ಸೈನಿಕ ಶಾಲೆ, ಆಮೇಲೆ RMS ರಾಷ್ಟ್ರೀಯ ಮಿಲಿಟರಿ ಸ್ಕೂಲು, ಕಿತ್ತೂರು ಚೆನ್ನಮ್ಮ, ಹೀಗೆ ಹಲವಾರು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಒಂದು ಸ್ಪರ್ಧೆ ಇರುವಂತಹ ನವೋದಯ ಇರ್ಬೋದು, ರಾಷ್ಟ್ರ ಮಟ್ಟದ ಸ್ಪರ್ಧೆಯನ್ನ ಇರುವಂತಹ ಪ್ರತಿಷ್ಠಿತ ವಸತಿ ಶಾಲೆಗಳ ಪ್ರವೇಶ ಪೂರ್ವ ಪರೀಕ್ಷೆಗಾಗಿ ಮಕ್ಕಳನ್ನ ಅಣಿಗೊಳಿಸುವುದಕ್ಕಾಗಿ ನಾವೆಲ್ಲರೂ ಶ್ರಮ ಪಡ್ತಾ ಇದ್ದೇವೆ. ಅದರ ಜೊತೆಗೆ ನೀಲಾಂಬಿಕಾ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಕೂಡ 1ರಿಂದ 5ನೇ ತರಗತಿವರೆಗೆ ನಡೆಸ್ತಾ ಇದ್ದೇವೆ. ಶಾಲಾ ಅವಧಿಯ ಪೂರ್ವ ಅವಧಿಯಲ್ಲಿ ಮತ್ತು ನಂತರದ ಅವಧಿಯಲ್ಲಿ ಶಾಲಾ ಪಠ್ಯಕ್ರಮದ ಜೊತೆಗೇನೆ ನಾವು ಕೋಚಿಂಗ್ ವಿಷಯಗಳಾದಂತಹ ಗಣಿತ ಇರ್ಬೋದು, IQ, ಇಂಗ್ಲಿಷ್, ಆಮೇಲೆ GK, ಹೀಗೆ ಹಲವಾರು ವಿಷಯಗಳನ್ನ ಬೋಧಿಸ್ತಾ ಮಕ್ಕಳ ಪರಿಶ್ರಮಕ್ಕೆ ಅವ್ರಿಗೆ ಏನ್ ಬೇಕು, ಅವ್ರು ಯಾವ ತರ ಶಿಕ್ಷಣಕ್ಕೆ ಫಲಿತಾಂಶವನ್ನು ಕೊಡ್ಬೇಕು ಅನ್ನೋಂಥ ಮಕ್ಕಳ ನಾಡಿ ಮಿಡಿತವನ್ನ ಅರಿತುಕೊಂಡು, ಮೊದಲಿತ್ತು ಚಡಿ ಚಮಚಮ ವಿದ್ಯಾಗಮ ಅಂತೇಳಿ, ಈಗ ಅದು ಇಲ್ಲ. ಯಾಕಂದ್ರೆ ಮಕ್ಕಳ ಒಂದು ಸೂಕ್ಷ್ಮ ಸ್ವಭಾವವನ್ನ ಪರಿಶೀಲನೆ ಮಾಡಿ ಆ ಮಕ್ಕಳ ಪ್ರೀತಿ ಪಾತ್ರರಾಗಿ ನಾವು ಶಿಕ್ಷಕರು
ಯಾಕಂದ್ರೆ ಒಬ್ಬ ಮಗು ಶಿಕ್ಷಕರನ್ನ ಪ್ರೀತಿಸಿದಾಗ ಮಾತ್ರ ಅವರ ವಿಷಯವನ್ನ ಪ್ರೀತಿಸಲಿಕ್ಕೆ ಸಾಧ್ಯ. ಅದಕ್ಕಾಗಿ ಮಕ್ಕಳ ನೆಚ್ಚಿನ ಶಿಕ್ಷಕರಾದಂತಹ ನನ್ನೆಲ್ಲ ಸಿಬ್ಬಂದಿ ವರ್ಗದವರು, ಶಿಕ್ಷಕ ಮಿತ್ರರು ಮಕ್ಕಳ ಪ್ರತಿ ನಾಡಿ ಮಿಡಿತವನ್ನು ಅರಿತುಕೊಂಡು ಅವರ ವಿಷಯವನ್ನ ಬೋಧಿಸ್ತಾ ಬಂದ್ರು. ಆಮೇಲೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದ್ಮೇಲೆ ಕೇವಲ ಪಾಠ ಮಾಡೋದು, ವಾರಕ್ಕೊಮ್ಮೆ ಎಕ್ಸಾಮ್ ತಗೊಳ್ಳೋದು, ಸರಿಯಾಗಿ ಮಾರ್ಕ್ಸ್ ಬರಲಿಲ್ಲ ಅಂದ್ರೆ ಹುಡುಗರು ಬೇಯ್ದು ಹೊಡೆದು ಆ ಸಿಸ್ಟಮ್ ಬ್ಯಾಡ್ ಅಂತ ಹೇಳಿ ಆ ಮಕ್ಕಳನ್ನ ಸ್ಫೂರ್ತಿದಾಯಕವಾಗಿ ನಾವು ಹೆಂಗ್ ಮಾಡ್ಬೇಕಂತ ಹೇಳಿ ವಾರಕ್ಕೊಂದು ಸಲ ಅವರ ಒಂದು ವಾರ ತನಕ ನಾವು ಸ್ಟಡಿ ಹೇಳಿರ್ತೀವಿ. ಸಿಕ್ಕಾಪಟ್ಟೆ ಒಂದ್ ಸ್ವಲ್ಪ ಕೋಚಿಂಗ್ ಇರೋದ್ರಿಂದ ವರ್ಕ್ ಹೆವಿ ಇರ್ತೈತಿ. ಅದಕ್ಕೆ ಮಕ್ಕಳ ಮೈಂಡ್ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅನ್ನೋ ಉದ್ದೇಶದಿಂದ ಪ್ರಥಮ ಬಾರಿಗೆ ಒಂದು ಹಾಡುಗಾರರು, ಗಾಯಕರು, ಆರ್ಕೆಸ್ಟ್ರಾಗಳನ್ನ ಕರೆಸಿ ಹಾಡಿಸುವಂತಹ ಪ್ರಯತ್ನವನ್ನು ಮಾಡಿದಂತ ಏಕೈಕ ಶಿಕ್ಷಣ ಸಂಸ್ಥೆ ಸಿದ್ದೇಶ್ವರ್ ಕೋಚಿಂಗ್ ಕ್ಲಾಸಸ್. ಇದನ್ನ ಮಾಡೋದ್ರಿಂದ ಮಕ್ಕಳಲ್ಲಿ ಮತ್ತೆ ಸ್ಫೂರ್ತಿ ಹೆಚ್ಚಲಾಯ್ತು. ಯಾಕಂದ್ರೆ ಅವರು ಸೋಮವಾರ ಮತ್ತೆ ಹೊಸ ಮನುಷ್ಯರಲ್ಲ. ಅದ್ರ ಜೊತೆಗೆ ಮತ್ತೆ ಏನ್ ಮಾಡಿದೆ ನಾನು, ಪ್ರತಿ ವಾರ ಪರೀಕ್ಷೆಯನ್ನ ತಗೋತೀವಿ. ಆ ವಾರ ಪರೀಕ್ಷೆಯಲ್ಲಿ ಯಾರು ಅತಿ ಹೆಚ್ಚಾಗ ಅಂಕಗಳನ್ನು ಪಡ್ಕೋತೀರಿ, ಯಾರು ಔಟ್ ಆಫ್ ಔಟ್ ಮಾಡ್ತೀರಿ ಅಂತವ್ರಿಗೆ ನಾವು ನಮ್ಮ ವಿಜಯಪುರ ಐತಿಹಾಸಿಕ ಸ್ಥಳಗಳ ತಾಣ, ವಿಶ್ವವಿಖ್ಯಾತ ಗೋಲಗುಂಬಜ್ ಇರ್ಬೋದು, ಬಾರಾಕಮಾನ, ಇಬ್ರಾಹಿಂ ರೋಜಾ, ಇಂಥ ಪ್ರವಾಸಿ ಸ್ಥಾನಗಳ ಪರಿಚಯವನ್ನು ಮಾಡಿಕೊಟ್ಟಂಗಾಯ್ತು. ಮಕ್ಕಳಲ್ಲಿ ಸ್ಫೂರ್ತಿಯನ್ನು ತುಂಬಿಸುವಂತ ಉದ್ದೇಶದಿಂದ ನಾವು ಯಾರು ಔಟ್ ಆಫ್ ಔಟ್ ಮಾಡ್ತೀರಿ, ಯಾರು ಹೆಚ್ಚು ಮಾರ್ಕ್ಸ್ ತಗೋತೀರಿ ಅವ್ರಿಗೆ ನಾವು ಗೋಳಗುಂಬಟ್ ಕರ್ಕೊಂಡು ಹೋಗ್ತೀವಿ ಅಂದಾಗ ಮತ್ತಷ್ಟು ನಮ್ಮ ಫಲಿತಾಂಶ ಹೆಚ್ಚಾಕೋದು ಬಂತು, ಅವರಲ್ಲಿ ಸ್ಫೂರ್ತಿ ಬಂತು. ಈ ಶಿಕ್ಷಕರಿಗೂ ಕೂಡ ನಾನು ಒಂದು ಸಿಲೆಬಸ್ ಅನ್ನು ಕೊಟ್ಟು ನೀವೇನ್ ಮಾಡಿದ್ರು ಗೊತ್ತಿಲ್ಲ, ವಾರದಲ್ಲಿ ಆ ಸಿಲೆಬಸ್ ಮುಗಿಸೋದ್ರ ಜೊತೆ ಪ್ರತಿಯೊಂದು ಮಗುವಿನತ್ತ ಗಮನ ಹರಿಸಿ ಆ ಮಗುವಿನ ಶೈಕ್ಷಣಿಕ ಪ್ರಗತಿಗೆ ನೀವು ಒಂದು ಪಣ ತೊಡಬೇಕು ಅಂತಂದಾಗ ಅವರು ಕೂಡ ಪ್ರಾಂಪ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಪ್ರಯತ್ನದ ಫಲವಾಗಿ ಪ್ರಥಮ ವರ್ಷದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಪರೀಕ್ಷೆಗೆ ಕುರಿತಂತಹ 23 ಮಕ್ಕಳಲ್ಲಿ 7 ಮಕ್ಕಳು ಪ್ರತಿಷ್ಠಿತ ಸೈನಿಕ ಶಾಲೆ. ಯಾಕಂದ್ರೆ ರಾಷ್ಟ್ರ ಮಟ್ಟದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2 ಕಡೆ ಸೈನಿಕ ಶಾಲೆಗಳು, ಒಂದು ವಿಜಯಪುರ ಮತ್ತು ಇನ್ನೊಂದು ಕೊಡಗು ಮಡಿಕೇರಿಯಲ್ಲಿ. ಅಂದ್ರೆ ಅಲ್ಲಿ 100 ಇಲ್ಲಿ 100 200 ಮಕ್ಕಳು ತಗೋತಾರೆ. ಲಕ್ಷಾಂತರ ಮಕ್ಕಳು ಪರೀಕ್ಷೆ ಕುರಿತಿರ್ತಾರ. ಅಂತ ಒಂದು ಕಠಿಣವಾದಂತಹ ಪರೀಕ್ಷೆ ಮಕ್ಕಳನ್ನು ತಯಾರಿಸಿಕೊಳ್ಳಿಸೋದು ಸಾಮಾನ್ಯ ಮಾತಲ್ಲ. ಅದೇ ತರ ಮಕ್ಕಳು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅಂತೇಳಿ ಅವ್ರ ಐಕ್ಯೂ ಬುದ್ಧಿ ಮತ್ತೆ ಅಷ್ಟೊಂದು ಫಾಸ್ಟ್ ಆಗಿತ್ತು ಮಕ್ಕಳಲ್ಲಿ. ಪ್ರಥಮ ವರ್ಷದಲ್ಲಿ 23 ಮಕ್ಕಳಲ್ಲಿ 7 ಮಕ್ಕಳು ಸೈನಿಕ ಶಾಲೆಗೆ, 2 ಮಕ್ಕಳು ನವೋದಯ, 1 ಕಿತ್ತೂರ ಪಾಸ್ ಮಾಡೋದ್ರ ಮುಖಾಂತರ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದಂತಹ ಕೀರ್ತಿ ನಮ್ಮೆಲ್ಲ ಸಿಬ್ಬಂದಿ ವರ್ಗ ಸಲ್ತತಿ. ಇನ್ನು 2ನೇ ವರ್ಷದಲ್ಲಿ ಕೂಡ ಅತಿ ಹೆಚ್ಚು 2ನೇ ವರ್ಷದಲ್ಲಿ 150-160 ಮಕ್ಕಳು ಅಡ್ಮಿಷನ್ ತಗೊಂಡ್ರು. ಆಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಯಾರೇ ಬರ್ಲಿ ಮೊದಲು ಬಂದಂತಹ ಮಕ್ಕಳಿಗೆ ಆದ್ಯತೆ ಕೊಡ್ತೀವಿ. ಮೊದಲು ಏನ್ ಮಾಡ್ತಾ ಇದ್ದೇವೆ ನಾವು, ಎಂಟ್ರೆನ್ಸ್ ಎಕ್ಸಾಮ್ ಇಟ್ಟು ಅದರಲ್ಲಿ ಪಾಸ್ ಆದವರಿಗೆ, ಟ್ಯಾಲೆಂಟ್ ಇದ್ದವ್ರಿಗೆ ತಗೊಂಡು ರಿಸಲ್ಟ್ ತೆಗೆದು ಬಹಳ ಈಸಿ ಅದು. ನಾವು ಯಾರು ಸಿಕ್ಕವ್ರಿಗೆ ಕರ್ಕೊಂಡು ಅದರಲ್ಲಿ ಆ ಮಕ್ಕಳನ್ನ ರೆಡಿ ಮಾಡಿ ಶಿಕ್ಷಣ ರಿಸಲ್ಟ್ ಕೊಡ್ಬೇಕು, ಅದು ಅಸಾಮಾನ್ಯ ಮಾತು. ಅಂತದನ್ನು ಕೂಡ ನಾವು ಛಲದಿಂದ ಏನಾದರೂ ಮಾಡಲೇಬೇಕು ಅನ್ನುವಂತಹ ಒಂದು ಛಲದಿಂದ ಮಕ್ಕಳಲ್ಲಿ ಸ್ಫೂರ್ತಿಯನ್ನ ತುಂಬಿ ಅವರನ್ನು ಅಣಿಗೊಳಿಸುವಲ್ಲಿ 2ನೇ ವರ್ಷದಲ್ಲಿ ಕೂಡ ಉತ್ತಮವಾದಂತಹ ಫಲಿತಾಂಶ. ಪರೀಕ್ಷೆಗೆ ಕುಳಿತಂತಹ 43 ಮಕ್ಕಳಲ್ಲಿ 27 ಮಕ್ಕಳು ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಪಾಸ್ ಆದರು. ಟೋಟಲ್ 4 ಮಕ್ಕಳು ನವೋದಯ ಶಾಲೆಗೆ, ಆಮೇಲೆ ಟೋಟಲ್ 3 ಮಕ್ಕಳು ಕಿತ್ತೂರು ಶಾಲೆಗೆ ಆಯ್ಕೆಯಾಗಿಯವರ ಮೂಲಕ ಕೀರ್ತಿ ಪತಾಕೆಯನ್ನು ಹೆಚ್ಚಿಸುವುದಲ್ಲದೆ ಉತ್ತರ ಕರ್ನಾಟಕದಲ್ಲಿ ಒಂದು 8 ಜಿಲ್ಲೆ ಇರ್ಬೋದು. ರೋಹಿತ್ ಚವಾಣ್ ಅನ್ನುವಂತಹ ವಿದ್ಯಾರ್ಥಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಂತೇಳಿ ಭಾರತ ದೇಶಾದ್ಯಂತ ಕೇವಲ 5 ಶಾಲೆಗಳಿರುವಂತಹ ರಾಷ್ಟ್ರೀಯ ಮಿಲಿಟರಿ ಶಾಲೆಯಲ್ಲಿ ಪಾಸ್ ಆದಂತಹ ಉತ್ತರ ಕರ್ನಾಟಕ ಏಕೈಕ ವಿದ್ಯಾರ್ಥಿ ಅಂತೇಳಿ ಅನ್ಸ್ಕೊಂಡು ಮತ್ತಷ್ಟು ನಮ್ಮ ಸಂಸ್ಥೆ ಉನ್ನತ ಹಂತ ತಲುಪಲಕ್ಕ ಆ ಮಗು ಸಹಕಾರಿ ಆಯ್ತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು 3ನೇ ವರ್ಷದ ಫಲಿತಾಂಶ 38 ಜನ ಮಕ್ಕಳು ಫಲಿತಾಂಶ ಪರೀಕ್ಷೆಯಲ್ಲಿ ಕುಳಿತಿದ್ರು. ಪರೀಕ್ಷೆಗೆ ಕುಳಿತಂತಹ 38 ಮಕ್ಕಳಲ್ಲಿ 31 ಜನ ಮಕ್ಕಳು ಸೈನಿಕ ಶಾಲೆಗೆ ಉತ್ತೀರ್ಣರಾಗಿ ಮತ್ತಷ್ಟು ನಮ್ಮ ಇಡೀ ಕರ್ನಾಟಕ ರಾಜ್ಯವೇ ನಮ್ಮತ್ತ ತಿರುಗಿ ನೋಡುವಂತ ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಆಮೇಲೆ ನನಗೆ ತಿಳಿದ ಮಟ್ಟಿಗೆ 17 ವರ್ಷದಿಂದ ನಾನು ಈ ಒಂದು ಕೋಚಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ತಿಳಿದ ಮಟ್ಟಿಗೆ ಕೋಚಿಂಗ್ ವಿಭಾಗದ ಆಂಗ್ಲ ಮಾಧ್ಯಮದ ಮಕ್ಕಳು ಗಣಿತ ವಿಷಯದಲ್ಲಿ 100% 100 ಅಂಕಗಳನ್ನು ತೆಗೆದುಕೊಂಡಂತ ಉದಾಹರಣೆಗಳು ನನಗೆ ಸಿಕ್ಕಿಲ್ಲ. ಈ ವರ್ಷ ನಮ್ಮ ಶಾಲೆಯ 2 ವಿದ್ಯಾರ್ಥಿಗಳು, ಒಬ್ಬರು ಮಲ್ಲಿಕಾರ್ಜುನ್ ಖಾನಾಪುರ ಮತ್ತು ಅಶ್ವಿಕ್ ಜಮಖಂಡಿ, ಆಮೇಲೆ ಶಾರಿಕಾ ಖಾಜಿ ಅನ್ನುವಂತಹ ವಿದ್ಯಾರ್ಥಿನಿ, ಇವರಿಬ್ಬರು ಮಕ್ಕಳು ಗಣಿತ ವಿಷಯದಲ್ಲಿ 100% 100 ಅಂಕಗಳನ್ನು ಪಡೆದುಕೊಂಡು ಇಡೀ ನನ್ನ ಅಂದಾಜಲ್ಲಿ ಇಡೀ ದೇಶಕ್ಕೆ ಪ್ರಥಮ ಅಂತ ಹೇಳಿ ನಾನು ಹೇಳ್ಕೊತೀನಿ ಈ ಸಂದರ್ಭದಲ್ಲಿ. ಅಷ್ಟೊಂದು ಸಾಧನೆ ಮಾಡಿದರೆ ಹೆಮ್ಮೆಯ ವಿಷಯ ಅದು. ಆ ಮಕ್ಕಳು ನಮ್ಮ ಸಂಸ್ಥೆಯ ಕೀರ್ತಿಯನ್ನ ಹೆಚ್ಚಿದ್ದಾರೆ. ಆ ಶಾರಿಕಾ ಖಾಜಿ ಮಾನಸಿಕ ಸಾಮರ್ಥ್ಯ ವಿಷಯದಲ್ಲಿ 100% 100 ಅಂಕಗಳನ್ನು ಗಳಿಸಿದ್ದಾರೆ. ಅದು ಅಲ್ಲದೆ ನಾನು ಕೂಡ ಇವತ್ತು ಆ ಎಲ್ಲ ಮಕ್ಕಳನ್ನ, ಸಾಧಕ ಮಕ್ಕಳನ್ನ ಕರೆದು ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಪಾಲಕರ ಸಮ್ಮುಖದಲ್ಲಿ, ನಮ್ಮೆಲ್ಲರ ಸಮ್ಮುಖದಲ್ಲಿ ಅವರಿಗೆ ಸನ್ಮಾನಿಸಿ ಮಕ್ಕಳ ಒಂದು ಇನ್ನಷ್ಟು ಶೈಕ್ಷಣಿಕ ಜೀವನ ಉನ್ನತ ಹಂತ ತಲುಪಲಿ, ಅವರ ಜೀವನ ಉಜ್ವಲವಾಗ್ಲಿ ಅಂತೇಳಿ ಬಯಸ್ತಾ, ಹೊಸ ಒಂದು ಪ್ರಯೋಗ ಅಂದ್ರೆ ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೆ,
ನೀವು ಯಾರು ಯಾವ ವಿಷಯದಲ್ಲಿ ಶೇಕಡ 100ಕ್ಕೆ 100 ಅಂಕಗಳನ್ನ ಪಡ್ಕೋತೀರಿ ಅವರಿಗೆ 1 ತೊಲಿ ಬಂಗಾರವನ್ನು ಕೊಡ್ತೀನಿ, ಆಮೇಲೆ ಶಿಕ್ಷಕರು ಕೂಡ 1 ತೊಲಿ ಬಂಗಾರವನ್ನು ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಅದೇ ರೀತಿಯಾಗಿ ಅವ್ರ ಮಕ್ಕಳು ಅವರಲ್ಲಿ ಒಂದು ಸ್ಫೂರ್ತಿ ಆಯ್ತು, ಹೇಗಾದ್ರೂ ಮಾಡಿ ನಾನು ಬಂಗಾರವನ್ನು ತಗೋಬೇಕಂತ ಹೇಳಿ. ನಮ್ಮ ಮಲ್ಲಿಕಾರ್ಜುನ್ ಖಾನಾಪುರ ಅವ್ರ ಅಜ್ಜಿಗೆ ಹೇಳ್ತಾ ಇದ್ದ, ಸುಮ್ಕೊಂಡ್ರೆ ಮುಂದೆ ವರ್ಷ 4 ತೊಲಿ ಬಂಗಾರ ಕೊಡಿಸ್ತೀನಿ ಅಂತ ಹೇಳ್ತಾವ, ಚಾಲೆಂಜ್ ಮಾಡ್ತಾ ಇದ್ದ. ಕೊನೆಗೂ ಛಲ ಬಿಡ್ಲಾರ್ದೆ ಅದು ಒಂದು ಮಾತು ಮಕ್ಕಳಲ್ಲಿ ಸ್ಫೂರ್ತಿ ಛಲವನ್ನ ಹೆಚ್ಚಿಸಿತು. ಬಂಗಾರದ ಆಸೆ ಅಂತಲ್ಲ, ಮಕ್ಕಳಲ್ಲಿ ಒಂದು ಅಭ್ಯಾಸ ಮಾಡುವಂತ ಪ್ರವೃತ್ತಿ, ಆಮೇಲೆ ಏನಾದ್ರೂ ಸಾಧನೆ ಮಾಡಬೇಕು ಅನ್ನುವಂತ ಚಾಲೆಂಜ್, ಆ ಒಂದು ಚಾಲೆಂಜ್ ಅನ್ನು ತಗೊಂಡು ಹಗಲಿರುಳು ಅವರು ಅಭ್ಯಾಸ ಮಾಡಿ ನಮಗೆ ಸಹಕಾರವನ್ನು ಕೊಟ್ಟು ಶಿಕ್ಷಕರ ಮಾರ್ಗದರ್ಶನ, ನಮ್ಮ ಸಂಸ್ಥೆಯ ಒಂದು ಸಂಸ್ಥಾಪಕರ ಮಾರ್ಗದರ್ಶನದಲ್ಲಿ ಶಿಕ್ಷಕ ವೃಂದದವರು ಹಗಲಿರುಳು ಒಂದು ಪ್ರಯತ್ನ ಮಾಡಿ ಆ ಮಕ್ಕಳ ಉಜ್ವಲ ಭವಿಷ್ಯ ಅಂದ್ರೆ ಶೇಕಡ 100ಕ್ಕೆ 100ರಷ್ಟು ಅಂಕಗಳನ್ನ ತೆಗಿಲಕ್ಕ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆ 2 ಮಕ್ಕಳಿಗೆ ನಾನು ಸನ್ಮಾನಿಸಿ ಸಿಹಿಯನ್ನು ಹಂಚಿ ಈ ಒಂದು ವಿಶೇಷವಾದಂತಹ ಸಾಧನೆಯನ್ನ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ವಿಶೇಷವಾದಂತಹ ಸಾಧನೆಯನ್ನ ಹಂಚ್ಕೊಳಕ್ ನಾನು ಬಹಳ ಖುಷಿ ಆಗ್ತೈತಿ. ತಮ್ಮೆಲ್ಲರ ಸಹಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಎಲ್ಲರಿಗೆ ನಮಸ್ಕಾರ. ಇವತ್ತು ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ ಹಾಗೂ ಇಲಾಂಬಿಕ ಪೂರ್ವ ಪ್ರಾಥಮಿಕ ಶಾಲಾ ವತಿಯಿಂದ ಹಮ್ಮಿಕೊಂಡಂಥ ಪ್ರಥಮ ಬಂದ ಅಥವಾ 100ಕ್ಕೆ 100ರಷ್ಟು ಅಂಕ ಗಳಿಸಿದ್ದ ವಿದ್ಯಾರ್ಥಿಗಳಿಗೆ ಒಂದು ಪುರಸ್ಕಾರ ಮತ್ತು ಅವರಿಗೊಂದು ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದು, ಈ ಪಾಲ್ಗೊಂಡಂಥ ಸಂದರ್ಭದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮುಖಾಂತರ ಇಡೀ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಆ ಪಾಲಕರಿಗಾಗಿರ್ಬೋದು, ಶಿಕ್ಷಣ ಸಂಸ್ಥೆ ಎಲ್ಲ ಸಿಬ್ಬಂದಿಗಳು ಕೂಡ ನಾನು ಮೊದಲಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇವತ್ತು ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಬಹಳ ಸ್ಪರ್ಧೆಯಿಂದ ಶಿಕ್ಷಣ ಪಡೆಯುವಂಥ ಸಂದರ್ಭ ಆಗಿದೆ. ಯಾಕಂದರೆ ಇವತ್ತು ಪ್ರತಿಯೊಬ್ಬರು ಈ ಒಂದು ವಿದ್ಯಾರ್ಥಿ ಮುಂದಂದ್ರೆ ಇನ್ನೊಂದು ವಿದ್ಯಾರ್ಥಿ ಅದಕ್ಕಿಂತ ಮುಂದೆ. ಇಂಥ ಸಂದರ್ಭದಲ್ಲಿ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ ಆಗಿರ್ಬೋದು ಒಂದು ವಿಶೇಷವಾಗಿ ಮಕ್ಕಳ ಮೇಲೆ ಒಂದು ಕಾಳಜಿ ವಹಿಸಿ ಮಕ್ಕಳು ಪ್ರೇರಣೆ ಮಾಡುವ ಉದ್ದೇಶದಿಂದ, ಮಕ್ಕಳಲ್ಲಿ ಹೊಸ ಚೈತನ್ಯ ತುಂಬುವ ಉದ್ದೇಶದಿಂದ ನೀವು ಪ್ರಥಮ ಬಂದ್ರೆ 100ಕ್ಕೆ 100ರಷ್ಟು ಇಂಗ್ಲೀಷ್ನಲ್ಲಿ 100ಕ್ಕೆ 100 ಅಥವಾ ಗಣಿತದಲ್ಲಿ 100ಕ್ಕೆ 100, ನೀವು ಯಾವುದೇ ವಿಷಯದಲ್ಲಿ 100ಕ್ಕೆ 100 ಅಂತೂ ಏನಾದರೂ ಮಾರ್ಕ್ಸ್ ತಗೊಂಡ್ರೆ ನಿಮಗೊಂದು ಬಹುಮಾನವಾಗಿ ಕೊಡ್ತೀನಿ, 1 ತೊಲಿ ಬಂಗಾರನ ಅವ್ರು ಕೊಡ್ತೀನಿ ಅಂತೇಳಿ ಮಕ್ಕಳಿಗೆ ಏನು ಪ್ರೇರಣೆ ಕೊಟ್ರಲ್ಲ, ಇದು ಒಂಥರ ಮಕ್ಕಳಲ್ಲಿ ಚೈತನ್ಯ. ಅಂದ್ರೆ ನಾವು ಏನೋ ಮಾಡಿದ್ರೆ, ನಮ್ಮ ಸಾಧನೆ ಮಾಡಿದ್ರೆ ನಮಗೆ ಗೌರವಿಸ್ತಾರಲ್ಲಪ್ಪ, ನಮಗೆ ಸಿಗ್ತದಲ್ಲ ಅನ್ನೋಂಥ ಅದೊಂದು ಪ್ರೇರಣೆ. ಮತ್ತು ಪಾಲಕರಲ್ಲಿ ಪೋಷಕರಲ್ಲಿ ಏನಪ್ಪಾ ಅಂದ್ರೆ ನಮಗೆ ಇಂಥ ಗೌರವ ಕೊಡಕತ್ತಾರ ನಮ್ಮ ಮಕ್ಕಳಿಗೆ, ನಾವು ಇನ್ನಿಷ್ಟು ಕಲಿಸ್ಬೇಕು, ಮಕ್ಕಳಿಗೆ ಉಜ್ವಲ ಭವಿಷ್ಯಕ್ಕಾಗಿ ನಾವು ಕೂಡ ಒತ್ತು ಕೊಡ್ಬೇಕಂತೇಳಿ ಅಲ್ಲಿ ಪಾಲಕರಲ್ಲಿ ಕೂಡ ಒಂದು ಹೊಸ ವಿಚಾರನ ಅವ್ರ ಬಳಿ ಹುಟ್ಕೋತದ. ಇಂಥ ಸಂದರ್ಭದಲ್ಲಿ ಈ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಕೇವಲ 3 ವರ್ಷ ಆಯ್ತು ಇವತ್ತು ಪ್ರಾರಂಭವಾಗಿ. 3 ವರ್ಷದಲ್ಲಿ ಕೂಡ ಪ್ರತಿ ವರ್ಷ ಮೊದಲನೇ ವರ್ಷಕ್ಕೂ ಕೂಡ ರಾಷ್ಟ್ರೀಯ ಮಿಲಿಟರಿ ಶಾಲೆಗೆ ಇಡೀ ದೇಶದಲ್ಲಿ ರಾಷ್ಟ್ರೀಯ ಜಿಲ್ಲೆಯಲ್ಲಿ ಪ್ರಥಮ ಯಾವುದಾದ್ರೂ ವಿದ್ಯಾರ್ಥಿ ಆಯ್ಕೆ ಆಗಿದ್ದಂದ್ರೆ ಅದು ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್. ಅದು ಒಂದು ಹೆಮ್ಮೆ ಪಡುವಂಥ ವಿಚಾರ. ಈ ಸಂಸ್ಥೆಯ ಕಾರ್ಯ ಶ್ಲಾಘನೆಯನ್ನು ನಾನು ಭಾವಿಸ್ತೀನಿ. ಯಾಕಂದ್ರೆ ತದನಂತರ 2ನೇ ವರ್ಷಕ್ಕೂ ಕೂಡ ಇಲ್ಲಿ ಸೈನಿಕ ಶಾಲೆ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಮುರಾಜ್ ಆಗಿರ್ಬೋದು, ನವೋದಯ ಆಗಿರ್ಬೋದು, ಹಲವಾರು ಶಾಲೆಗಳಕ್ಕೂ ಇವೆಲ್ಲ ಶಾಲೆಗಳ ಪ್ರತಿಷ್ಠಿತ ಶಾಲೆಗಳಿಗೆ ಈ ಶಿಕ್ಷಣ ಸಂಸ್ಥೆಯಿಂದ ಆಯ್ಕೆಯಾಗಿ ಹೋಗ್ಯಾರಲ್ಲ, ಅದಕ್ಕೆ ಬಹಳ ನಾನು ಖುಷಿ ಆಗ್ತದೆ. ಯಾಕಂದ್ರೆ ಈ ಸೈನಿಕ ಶಾಲೆ ಆಗಿರ್ಬೋದು ಅಥವಾ ನವೋದಯ ಆಗಿರ್ಬೋದು, ಇವೆಲ್ಲ ಆ ಶಾಲೆಗೆ ಆಯ್ಕೆ ಆಗ್ಬೇಕಾದ್ರೆ ಮಕ್ಕಳಲ್ಲಿ ಹೆಚ್ಚಿಗೆ ನಾವು ಒತ್ತನ್ನು ಕೊಡಬೇಕು. ಮಕ್ಕಳಲ್ಲಿ ಒಂದು ಓದುವ ಮತ್ತು ಆ ಮಕ್ಕಳಲ್ಲಿ ಯಾವುದೇ ವಿದ್ಯಾರ್ಥಿ ಆಗಿರ್ಬೋದು, ಈಗ ಒಂದು ಜಾಣನಿಗೆ ಜಾಣ ಮಾಡೋದು ದೊಡ್ಡದಲ್ಲ, ದಡ್ಡನಿಗೆ ತಂದು ಒಂದು ಜಾಣನ ಮಾಡೋದು ಅದು ಶಿಕ್ಷಣ ಸಂಸ್ಥೆ ಕೆಲಸ. ಇಂಥ ಸಂದರ್ಭದಲ್ಲಿ ಈ ಸಿದ್ದೇಶ್ವರ ಸಂಸ್ಥೆ ಮಾಡ್ಯದಂತ ನಾನು ಶ್ಲಾಘನೆಯಿಂದ ಹೇಳ್ತೀನಿ. ಯಾಕಂದ್ರೆ ಒಂದು ತಳಮಟ್ಟದ ಹುಡುಗನ್ನ ಇವತ್ತು ನವೋದಯ ಆಗಿರ್ಬೋದು, ಸೈನಿಕ ಶಾಲೆಗೆ ಆಯ್ಕೆ ಆಗ್ಲಿಕ್ಕೆ ತಳಮಟ್ಟದ ಹುಡುಗ ಕೂಡ ಇವತ್ತು ಆತ ಸೈನಿಕ ಶಾಲೆಗೆ ಮತ್ತು ನವೋದಯ ಆಯ್ಕೆ ಆಗ್ತಾನಂದ್ರೆ ಮತ್ತೆ ಇದು ಒಳ್ಳೆಯ ಶಿಕ್ಷಣ ಕೊಡ್ತಾರ. ಇಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿ ಸಂಸ್ಥೆಯ ಅಧ್ಯಕ್ಷರಾದಂಥ ಸುರೇಶ್ ಜತ್ತಿಯವರ ಆದಿಯಾಗಿ ಅಲ್ಲಿ ಇರ್ತಕ್ಕಂಥ ಸಂಸ್ಥೆ ಎಲ್ಲ ಸಿಬ್ಬಂದಿಗಳಾಗಿರ್ಬೋದು, ಇಲ್ಲಿ ಆಡಳಿತ ಮಂಡಳಿ ಆಗಿರ್ಬೋದು, ಶಿಕ್ಷಣಕ್ಕೆ ಪ್ರೇರಣೆ ಕೊಟ್ಟು ಹೆಚ್ಚನ್ನು ಒತ್ತು ಕೊಟ್ಟು ಮಕ್ಕಳಲ್ಲಿ ಒಂದು ಹೊಸ ಚೈತನ್ಯ ತುಂಬುವ ಮೂಲಕ ಈ ಶಿಕ್ಷಣ ಸಂಸ್ಥೆ ದಾಪುಗಾಲಾಗ್ತಾ ಇದೆ. ಶಿಕ್ಷಣ ಸಂಸ್ಥೆ 3 ವರ್ಷ ಅಲ್ಲ, 100 ವರ್ಷ ಆದರೂ ಕೂಡ ಈ ಶಿಕ್ಷಣ ಸಂಸ್ಥೆ ಹೀಗೆ ಬೆಳೀಲಿ. ಅದಕ್ಕೆ ನಾವು ಮಾರ್ಗದರ್ಶಕರಾಗಿ ಸದಾ ಜೊತೆಯಾಗಿ ಅದಕ್ಕೆಲ್ಲ ನಾವು ಬೆನ್ನೆಲುಬಾಗಿ ಒಂದು ಸಹಕಾರ ನೀಡ್ತೀವಿ ಅಂತೇಳಿ ನಾನು ಭಾವಿಸಿ 2 ಮಾತುಗಳನ್ನು ಹೇಳ್ತಾ ಇದ್ದೀನಿ. ಈಗಾಗಲೇ ಸಂಸ್ಥೆ ಅಧ್ಯಕ್ಷರು ಜತ್ತಿ ಸರ್ ಹೇಳಿದ್ರು, ಅವರಿಗೆ ಗಣಿತದ ವಿಷಯದಲ್ಲಿ 100ಕ್ಕೆ 100 ಅಂತ ತಗೊಂಡಂತ ವಿದ್ಯಾರ್ಥಿಗಳಿಗೆ 2 ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದು 50,000 ರೂಪಾಯಿ ನೀಡುವ ಮೂಲಕ ಮತ್ತು ಅವರಿಗೆ ಸತ್ಕಾರ ಮಾಡಿದ್ರು. 50,000 ಈಗ ಒಂದು ಖುಷಿಗೋಸ್ಕರ
ಅದು 50 ಒಂದು ವಿದ್ಯಾರ್ಥಿ 50,000 ಕೊಟ್ಟರು. ಆ 50,000 ಅಷ್ಟೇ ಸೀಮಿತ ಅಲ್ಲ ಅಂತ ಕೂಡ ಒಂದು ಮಾತು ಹೇಳಿದ್ರು. ಆ ಮಕ್ಕಳ ವಿದ್ಯಾರ್ಥಿಗಳ ಇದೇ ರೀತಿಯಿಂದ ಏನು ಬೆಳವಣಿಗೆ ಮಾಡ್ತಾ ಹೋದ್ರ ಮತ್ತು ಅವ್ರು ಏನೋ ಪ್ರಥಮ ಬರ್ಲಾಕತ್ರು ಅಥವಾ ಅವರಿಗೆ ಶಿಕ್ಷಣದ ಮೂಲಕ ಆರ್ಥಿಕವಾಗಿ ಏನಾದರೂ ಕುಂಠಿತ ಆಯ್ತಂದ್ರೆ ಅವರಿಗೆ PUC ದ್ವಿತೀಯ PUC ವರೆಗೆ ಮುಗಿಯುವವರೆಗೂ ಕೂಡ ಅವರ ಶಿಕ್ಷಣ ಖರ್ಚನ್ನು ಭರಿಸ್ತೀನಿ ಅಂತೇಳಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಒಂದು ಮಾತು ಹೇಳ್ಯಾರ. ನಾನು ಬಹಳ ಒಂದು ಖುಷಿ ವಿಚಾರ. ಯಾಕಂದ್ರೆ ಇವತ್ತು ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಮಕ್ಕಳು ತಮ್ಮ ಶಿಕ್ಷಣ ಸಂಸ್ಥೆ ಮುಗಿದು ಹೋಗ್ತಾರ ಅಂದ್ರೆ ತಮಗೆ ಸಂಬಂಧ ಇಲ್ಲಾರಂಗ ಇವತ್ತಿನ ವಾತಾವರಣದಲ್ಲಿ ಅವರು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಮುಗಿಸ್ಕೊಂಡು ಬೇರೆ ಹೈಸ್ಕೂಲ್ ಆಗಿರ್ಬೋದು ಅಥವಾ PU ಕಾಲೇಜ್ಗಾಗಿರ್ಬೋದು ಅವ್ರ ದಾಖಲಾತಿ ಅಡ್ಮಿಷನ್ ಮಾಡಿದಾಗ ಅವರ ಶಿಕ್ಷಣ ಕುಂದುಕೊರತೆಗಳ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಾಗ ಆ ಶೈಕ್ಷಣಿಕವಾಗಿ ಮುಂದುವರಿಸಲು ಅವರು ಸಹಾಯ ಮಾಡ್ತೀನಿ ಅಂತ ಹೇಳಲ್ಲ. ಅವ್ರಿಗೆ ನಾನು ತಮ್ಮ ಮಾಧ್ಯಮದ ಮೂಲಕ ಹಾಗೂ ತಮ್ಮ ಎಲ್ಲರ ಮೂಲಕ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದ್ರೆ ಅವರು ವಿದ್ಯಾರ್ಥಿ ತಮ್ಮ ಸಂಸ್ಥೆಯನ್ನು ಬಿಟ್ಟು ಹೋದ್ರು ಕೂಡ ಅವರು ಪ್ರೋತ್ಸಾಹ ಮಾಡ್ತಾರಲ್ಲ, ಇಂಥ ಅವರ ಕಾರ್ಯ ಶ್ಲಾಘನೆ ಅಂತೇಳಿ ನಾನು ಭಾಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಮುಕ್ತಾ ಅಂತ ಹೇಳ್ರಿ. ನಾನು ಮಲ್ಲಿಕಾರ್ಜುನ ಅವರಮ್ಮ. ಸಿನ್ಸ್ ನಾವು 3 ಇಯರಿಂದ ಸಿದ್ದೇಶ್ವರ್ ಕೋಚಿಂಗ್ ಕಳಿಸಿದ್ದೆವು. ಆ್ಯಕ್ಚುಲಿ 2nd ಸ್ಟ್ಯಾಂಡರ್ಡ್ ತನಕ ಹೊರಗೆ ಇತ್ತು. ಬಟ್ ಯಾವಾಗ ಸರ್ ಓಪನ್ ಮಾಡಿದ್ರು ನಾವು 3rd ಸ್ಟ್ಯಾಂಡರ್ಡ್ಗೆ ಹೆಂಗೆ ಬಿಡೋದು ಅಂತ ಹೇಳಿ ನಮ್ಗೆ ಒಂದು ಸ್ವಲ್ಪ ಲೈಕ್ ಸ್ಟ್ರೆಸ್ ಅನ್ನಿಸ್ತು. ಸಣ್ಣ ವಿಧಾನ 3ನೇ ಹುಡುಗನಿಗೆ ನಾವು ಹೆಂಗೆ ಬಿಡೋದತ್ತ. ಬಟ್ ನಮಗೆ ಸರ್ ಅಶ್ಯೂರೆನ್ಸ್ ಕೊಟ್ಟರು, ಇಲ್ಲ ನಾವು ಚೆನ್ನಾಗಿ ನೋಡ್ಕೋತೀವಿ ಮೇಡಮ್ ಅಂತ ಹೇಳಿ. ಸೊ ಆ ಅಶ್ಯೂರೆನ್ಸ್ ತಕ್ಕಂತೆ ಸರ್ ಕೊಟ್ಟಿದ್ದ ಕಾನ್ಫಿಡೆನ್ಸ್ ತಕ್ಕಂತೆ ನಾವು ಬಿಟ್ಟೆವು. ಬಟ್ ಆ ಬಿಟ್ಟಿದ್ದಕ್ಕೂ ನಮ್ಗೆ ಯಾವತ್ತೂ ರಿಗ್ರೆಟ್ ಆಗಿಲ್ಲ. ಲೈಕ್ ಇಟ್ ಈಸ್ ದ ಬೆಸ್ಟ್ ಡಿಸಿಷನ್ ಅಂತ ಅನ್ನಿಸ್ತು ನಮ್ಗೆ. ಎವ್ರಿ ಇಯರ್ ಇವನೇ ಫಸ್ಟ್ ಬರ್ತಿದ್ದ. ಎವ್ರಿ ಇಯರ್ ಸರ್ ಅಪ್ರಿಷಿಯೇಟ್ ಮಾಡ್ತಿದ್ರು. ಸರ್ ಯಾವ ರೀತಿ ಮಾತು ಕೊಟ್ಟಿದ್ರು ಅದೇ ರೀತಿ ನಮ್ಗೆ ಅದ್ರ ರಿಸಲ್ಟ್ ಸಿಕ್ಕ್ಯದಂತ ಅನ್ನಿಸ್ತು. ನಮ್ಗೆ ಇಲ್ಲಿ ಬಿಟ್ಟಿದ್ದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತು. ಆ್ಯಂಡ್ ಇಟ್ಸ್ ರಿಯಲಿ ಪ್ರೌಡ್ ದ್ಯಾಟ್ ವಿ ಆರ್ ಅ ಪೇರೆಂಟ್ಸ್ ಫಾರ್ ಮಲ್ಲಿಕಾರ್ಜುನ್. ಆ್ಯಂಡ್ ಇದಕ್ಕೆ ಕ್ರೆಡಿಟ್ ಹೋಗ್ತೈತಿ ಸರ್ ಮತ್ತೆ ಅವ್ರದ್ದು ಎಲ್ಲ ಸಿಬ್ಬಂದಿಗೆ. ಆಮೇಲೆ ಸಿದ್ದೇಶ್ವರ್ ಕೋಚಿಂಗ್ ನಿಜವಾಗ್ಲೂ ಇಟ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಮ್ಮ ಅಶ್ವಿಕ್ ನಮ್ಮ ಮಗ ಇವನಿಗೆ ಇಲ್ಲಿ ಹಾಕಿದ್ದು ಒಳ್ಳೆ ರಿಸಲ್ಟ್ ಬಂದಿದೆ. ಒಳ್ಳೆ ಶಿಕ್ಷಣ ಚೆನ್ನಾಗಿದೆ. ಇಲ್ಲಿ ಚೆನ್ನಾಗಿ ಓದಿದ್ದಾನೆ, ಒಳ್ಳೆ ರಿಸಲ್ಟ್ ತೆಗೆದಿದ್ದಾನೆ. ಅದಕ್ಕೆ ನಮ್ಗೆ ತುಂಬ ಹೆಮ್ಮೆ ಇದೆ. ಮೊದಲು ಎಲ್ಲಿಂದ ಕ್ಲಾಸ್ ಇತ್ತು ಅದನ್ನ ಹೇಳ್ರಿ. ಇಲ್ಲಿ ಯಾವಾಗ ಬಿಟ್ರಿ? ಇವನು 1 to 4th ಬೆಂಗಳೂರಲ್ಲಿ ಓದಿದ್ದಾರೆ ಸರ್, ಅಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ. ಆಮೇಲೆ ಇಲ್ಲಿ ಈ ಕೋಚಿಂಗ್ ಕ್ಲಾಸ್ ಇಲ್ಲೆಲ್ಲ ಪಬ್ಲಿಕ್ ಇದರಲ್ಲೆಲ್ಲ ನೋಡಿಬಿಟ್ಟು ನಾವು ಇಲ್ಲಿ ಇದು ಮಾಡಿ ಅಡ್ಮಿಷನ್ ಮಾಡ್ತೇವೆ. ಇಲ್ಲಿ ಒಳ್ಳೆ ರಿಸಲ್ಟ್ ತೆಗೆದಿದ್ದಾನೆ. ಅಷ್ಟೇ, ನಾವು ಪ್ರೌಡ್ ಆಫ್ ಯು. ಸರ್, ಕ್ಯಾಶುವಲ್ ಆಗಿ ಕೋಚಿಂಗ್ ಕ್ಲಾಸ್ ಅಂದ್ರೆ ಲಾಭ ನೋಡ್ತಾರೆ. ನನಗೆ ಏನ್ ಲಾಭ ಇಲ್ಲಿ ಏನ್ ಮಾಡಿದ್ರೆ ಕರೆದು ಸನ್ಮಾನ ಮಾಡಿ ಅವ್ರಿಗೆ ನೆಕ್ಸ್ಟ್ ಎಜುಕೇಶನ್ ಎಷ್ಟೇ ಶ್ರೀಮಂತರು ಇದ್ರು ಸಹಿತ ಚೆಕ್ ಕೊಟ್ಟು ಮುಂದಿನ ಫ್ಯೂಚರ್ PUC ವರೆಗೂ ನಾವು ಓದಿಸ್ತೀವಿ ಅಂತ ಹೇಳಿದ್ರು. ಏನು ಅದು ನಮ್ಗೆ ಹೆಮ್ಮೆ ಅನ್ಸುತ್ತೆ ಸರ್. ಆ ಥರ ಯಾವ ಸ್ಕೂಲು ಇರಲ್ಲ. ಇವರು ಅಷ್ಟೆಲ್ಲ ಮಕ್ಕಳಿಗೆ ಇದು ಸಪೋರ್ಟ್ ಮಾಡ್ತಾರಲ್ಲ, ಅದು ನಮಗೆ ತುಂಬ ಖುಷಿ ಇದೆ. ಈ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ ಬಗ್ಗೆ ತುಂಬ ಹೆಮ್ಮೆ. ನಮ್ಮ ಮಕ್ಕಳು ಅಷ್ಟೇ ಚೆನ್ನಾಗಿ ಡೆವಲಪ್ ಆಗಿದ್ದಾರೆ ಸರ್. ಇಲ್ಲಿಗೆ ಬಂದು ಮುಂಚೆ ಅಷ್ಟೊಂದು ಡೆವಲಪ್ ಇರಲಿಲ್ಲ, ಇಲ್ಲಿ ಬಂದು ತುಂಬ ಡೆವಲಪ್ ಆಗಿದ್ದಾರೆ. ಸ್ಕೂಲಲ್ಲಿ ಸಣ್ಣ ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ಬೇಕಂತ ಮಾಡಿದ್ದೀವಿ. ಮ್ಯಾಥ್ಸು ಔಟ್ ಆಫ್ 150 ತೆಗೆದಿದ್ದಾನೆ. ಟೋಟಲ್ ಸ್ಕೋರ್ 300. ಔಟ್ ಆಫ್ 272 ತೆಗೆದಿದ್ದಾನೆ. 300ಗೆ 272 ತೆಗೆದಿದ್ದಾನೆ. ಸೆಲೆಕ್ಟ್ ಆಗ್ತಾರೆ ಅಂತ ಅನ್ಸಿತ್ತು ಮೊದಲು. ನಮ್ಗೇನೋ ಡೌಟ್ ಇತ್ತು ಸರ್ ಇದು, ಆದರೆ ಏನೋ ಇಲ್ಲಿ ಸರ್ ಆಶೀರ್ವಾದದಿಂದ ಜತಿ ಸರ್ ಆಶೀರ್ವಾದ. ಒಂದು ಅದ್ರಾಗ ಮಗುವಿಂದು ಬಹಳಷ್ಟು ಪಾತ್ರ ಐತಿ.